ಹೇ ಮಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಂತ್ಕೊಳ್ಳೆ. ಯಾಕೆ, ಏನ್ ಬೇಕು? ಏನು ಬೇಡ, ಎಲ್ಲಿಗೆ ಹೋಗ್ತಾ ಇದ್ಯಾ ಅಂತ ಕೇಳ್ದೆ. ತಿಂಡಿ ಆಯ್ತಾ? ಜಲ್ದಿ ತಿಂಡಿ ಮಾಡು. ತಿಂಡಿ ತಿಂದು ನಾವು ಊರಿಗೆ ಹೋಗ್ತೀವಿ, ನಾನು ರಾಣಿನು. ಏನ್ ತಿಂಡಿ ಮಾಡ್ತಾ ಇದ್ಯಾ? ಅದು ಚಿಕ್ಕಮ್ಮ ಪಲಾವ್ ಮಾಡ್ತಾ ಇದ್ದಾಳೆ ಗುಲಾಬಿ. ನಾನೆಲ್ಲ ತರಕಾರಿ ಎಲ್ಲ ಹಚ್ಕೊಟ್ ಬಂದೆ. ಇನ್ನೇನ್ ಆಗ್ತೈತೆ, ಪಲಾವು ಮೊಸರು ಬಜ್ಜಿ ಮಾಡ್ತಾ ಇದ್ದಾಳೆ. ತಿಂಡಿ ತಿಂಬಿರಂತೆ, ಒಂದ್ ಅರ್ಧ ಗಂಟೆ ಇರ್ರಿ. ಈಗಿನ ನಾವು ಒಲೆ ಮೇಲೆ ಇಕ್ಕಿದ್ದಾಳೆ, ಆಗ್ಬಿಡ್ಲಿ. ಆದ ತಕ್ಷಣ ತಿಂಡಿ ತಿಂಬಿರಂತೆ, ಹಾಕೊಂಬಂದು ತಂದು ಕೊಡ್ತೀನಿ. ಹೌದಾ, ಪಲಾವ? ಅಯ್ಯೋ, ನನಗ್ ಪಲಾವ್ ತಿಂಬಕ್ಕಾಗಲ್ಲ. ಯಾತಾದ್ರೂ ಬ್ಯಾರೇದ್ ಮಾಡಿ ಚಪಾತಿನೋ ಇಲ್ಲ ದೋಸೆನೋ ಇಡ್ಲಿನೋ ಅಂತ ಮಾಡಕ್ಕಾಗಲ್ವಿ? ಪಲಾವ್ ಗಿಲಾವ್ ಏನು ಬೇಡ, ಯಾತನ ಬ್ಯಾರೇದ್ ಮಾಡು. ನಮಗೆ ತಿಂಬಕ್ಕಾಗಲ್ಲ. ರಾಣಿನೂ ಅಷ್ಟೇ ಪಲಾವ್ ತಿಂಬಲ್ಲ ಅಂತಾಳ ಅವಳು. ಅಯ್ಯೋ, ಈಗ ಹೇಳಿದ್ರೆ ಹೆಂಗೆ? ಅವಾಗ್ಲೇನೆ ಹೇಳ್ಬೇಕಿತ್ತು ತಾನೆ. ಈಗಾಗ್ಲೇನೆ ಪಲಾವ್ಗೆಲ್ಲ ತರಕಾರಿ ಎಲ್ಲ ಹಚ್ಚಿ ಒಗ್ಗರಣೆ ಹಾಕಿ ಒಲೆ ಮೇಲೆ ಇಕ್ಕಿದ್ದಾಳೆ ಗುಲಾಬಿ. ಈಗ ಏನು ಮಾಡಕ್ಕಾಗಲ್ಲ. ನಾನ್ ಬೇರೆ ಈಗ ಕಾವೇರಿಗೆ ಹಾಲು ಕುಡಿಸ್ಬೇಕು. ಇಲ್ಲ ಅಂದ್ರೆ ಹೇಳು ಅಳ್ತಾಳೆ ಹೊಟ್ಟಸ್ರಿ. ಅದಕ್ಕೆ ಪೊದ್ದು ಎಲ್ಲ ಆಟ ಆಡ್ಸಕ್ಕಂತೇಳಿ ಕರ್ಕೊಂಡು ಹೋಗಿದ್ದಾಳೆ. ಕರ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಈಗ ಏನು ಪರವಾಗಿಲ್ಲ, ಸ್ವಲ್ಪ ತಿನ್ನಿ ಪಲಾವ. ಅಲ್ಲ, ನಾವು ಪಲಾವ್ ತಿಂಬಲ್ಲ ಅಂತ ಹೇಳಿದ್ರು ಏನು ಸ್ವಲ್ಪ ತಿನ್ನಿ ಅಂತ ಹೇಳ್ತಾ ಇದ್ದಿ? ಹಂಗಾರೆ ನಾವು ಅರ್ಧ ಹೊಟ್ಟಿಗೆ ತಿನ್ಬೇಕೇನೆ? ಹೋಗು ಮಾಡೋಗು. ಪಲಾವ ಯಾರಾದ್ರೂ ತಿಂತಾರೆ ಬೇರೆಯವರು. ನಾನು ರಾಣಿನೂ ಚಪಾತಿ ತಿನ್ಬೇಕು. ಚಪಾತಿ ಮಾಡೋಗು. ನಮ್ಗೆ ಪಲಾವ್ ಗಿಲಾವ್ ಇಡ್ಸಲ್ಲ. ಯಾಕೆ ಜಯಮ್ಮ ಜೋರಾಗಿ ಬಾಯ್ ಮಾಡ್ತಾ ಇದ್ಯಾ? ಏನಾತಿ? ನೋಡಿ ಅದಕ್ಕೆ ಈ ಮಲ್ಲಿನ ಪಲಾವ್ ಮಾಡ್ಯವಳಂತೆ. ನಾವು ಪಲಾವ್ ತಿನ್ನಲ್ಲ, ನಾನು ರಾಣಿನೂ. ಯಾತಾದ್ರೂ ಚಪಾತಿನೋ ದೋಸೆನೋ ಯಾತನ ಒಯ್ಯೋಗಿ ಅಂತ ಹೇಳಿದ್ರೆ, ಈಗ ಒಂದಿಟ್ಟು ತಿನ್ರಿ ಏನ್ ಪರವಾಗಿಲ್ಲ, ಇವಾಗ ಇನ್ನೊಂದು ತಿಂಡಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ನೋಡ್ರಿ ಅದಕ್ಕೆ ಹೆಂಗಿದ್ದಾಳೆ ನಿಮ್ ಸೊಸೆ. ನಾವು ಅಂದ್ರೆ ಅಷ್ಟೊಂದು ತಾತ್ಸಾರ ಇವಳಿಗೆ. ನೀವಾದ್ರೂ ಹೇಳ್ರಿ. ಅವಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ನೀನ್ ಯಾಕೆ ಅಷ್ಟು ಜೋರಾಗಿ ಬಾಯ್ ಮಾಡ್ತಾ ಇದ್ಯಾ? ಈಗ ಇನ್ನೊಂದು ತಿಂಡಿ ಮಾಡಕ್ಕಾಗುತ್ತೇನೆ? ನೀನ್ ಬೇರೆ ಊರಿಗೆ ಹೋಗ್ಬೇಕು. ಈಗ ಇನ್ನ ಇಲ್ಲೇ ಇದೆಯಲ್ಲ, ಹೋಗು. ಪಲಾವ್ ಅದೇ ಆಗಿರ್ಬೇಕು ಏನ? ಆಗಿದ್ರೆ ಹಾಕಿಸ್ಕೊಂಡು ತಿಂದು ಇವಾಗಲೇ ಊರಿಗೆ ಹೋಗ್ರಿ ನೀವಿಬ್ರು, ನೀನು ರಾಣಿನು. ನಾನು ಹೇಳಿದ್ದೀನಿ ಎದ್ದೇಸ್ಕೆ ಎದ್ದಾರೆ ಊರಿಗೆ ಹೋಗ್ರಿ ಅಂತಾನ. ಇನ್ನ ಇಲ್ಲೇ ಕುತ್ಕೊಂಡಿದ್ದೀರಲ್ಲ. ಅದಕ್ಕೆ ಇದೇನತ್ಗೆ ಊರಿಗೆ ಹೋಗ್ರಿ ಅಂತ ನೀವೇ ಹೇಳ್ತಾ ಇದ್ದೀರಾ? ಅಲ್ಲ ಅತ್ಗೆ, ಇದೇನಿದು ನೀವು ಹಿಂಗ್ ಮಾತಾಡ್ತಾ ಇದ್ದೀರಾ? ನಾವು ಎದ್ದೇಸ್ಕೆ ಎದ್ದು ಊರಿಗೆ ಹೋಗ್ಬೇಕಾಗಿತ್ತ? ಕಾಪಿನೂ ಕುಡಿದಂಗೆ? ಕಾಪಿ ಕುಡಿದಂಗೆ ಹೋಗ್ರಿ ಅಂತ ನಾನೇನು ಹೇಳಿದ್ನ? ಕಾಪಿ ಕುಡ್ದೆ ಎದ್ದು ಹೋಗ್ಬೇಕು ತಾನೆ. ನೆನ್ನೆಸಿ ಹೇಳಿದೀನಿ ಎದ್ದೇಸ್ಕೆ ಎದ್ದು ಊರಿಗೆ ಹೋಗ್ರಿ. ಆ ಲಸ್ಮಕ್ಕು ಕೊಡ್ಬೇಕಾದ್ರೆ 20,000 ರೂಪಾಯಿನ ತಂದು ಕೊಡು ಅಂತ ಹೇಳಿದೀನಿ. ಇನ್ನ ಇಲ್ಲೇ ಕುಕ್ಕರಿಸ್ಕೊಂಡಿದ್ಯಲ್ಲ. ಅದ್ರಾಗೆ ಇದನ್ ತಿಂಬಲ್ಲ ಅದನ್ ತಿಂಬಲ್ಲ ಅಂತ ಬೇರೆ ಮಾತು ನಿನ್ನವು. ಇವಾಗ ಆಗಿರೋದ್ನ ಪಲಾವ್ ತಿಂದು ಹೋಗಿ ಮೊದ್ಲು 20,000 ತಂದು ಕೊಡೋದ್ ಕಲ್ತ್ಕ. ಅಲ್ಲಿ ಇವರಿಬ್ರು ತಿಂದು ಹೋಗಕ್ಕೆ ಅಂತ ಹೇಳಿ ಉಳ್ಕೊಂಡವ್ರೆ ಅನ್ಸುತ್ತೆ. ಇನ್ನನ ಮೊದ್ಲು ತಿಂಡಿ ಆಗಿದೆ ತಂದು ಬಡಿ ಇವ್ರಿಗೆ. ತಿಂದು ಹೋಗ್ರಿ ಮೊದ್ಲು. ಇನ್ನ ಇಲ್ಲ ಅತ್ತೆ, ಈಗಿನ ಒಲೆ ಮೇಕಿ ಕೇಳ ಇನ್ನೊಂದ್ ಸ್ವಲ್ಪ ಹೊತ್ತು ಆಗ್ಬಿಡುತ್ತೆ. ಆದ ತಕ್ಷಣ ಆಕೆ ಬಂದ್ ಕೊಡ್ತೀನಿ ಹೇಳ್ರಿ. ನಾನಿವಾಗ ಕಾವೇರಿನ ಕರ್ಕೊಂಬರಕ್ ಹೋಗ್ತೀನಿ. ಅವಳಿಗೆ ಹಾಲು ಕುಡಿಸ್ಬೇಕು ಇವಾಗ. ಸರಿ ಆತು. ಆದ ತಕ್ಷಣ ತಂದು ಕೊಡು ಇವ್ರಿಬ್ರಿಗೂ. ಎಲ್ಗೋದ್ಲೆ ರಾಣಿ ಜಯಮ್ಮ? ಅವಳು ಎಲ್ಗೋದ್ಲು? ಅದ್ಗೆ ಅವಳು ಎಲ್ಲ ನೀರ್ ಕಡಿಕೋ ಎಲ್ಗೋ ಹೋಗಿರ್ಬೇಕು. ಇಲ್ಲ ಮಕ ತೊಳ್ಕೊಂತ ಇರ್ಬೇಕೇನು. ಬಂದ ತಕ್ಷಣ ತಿಂಡಿ ತಿಂದು ಹೋಗ್ತೀವಿ ಬಿಡಿ. ಅದಕ್ಕೆ ನೀವ್ ಯಾಕೆ ಹಂಗ್ ರೇಗ್ತೀರಾ ನನ್ ಮೇಲೆ? ನಾನು ನೋಡ್ತಲೇ ಇದ್ದೀನಿ. ನಾನೇನೋ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಏನೋ ಅಮ್ಮಂಗೆ ನನ್ನ ಮೇಲಂತೂ ರೇಗ್ ಬೀಳ್ತೀರಾ ನೀವು. ಇನ್ನ ಏನ್ ಮಾಡ್ದೆ ಅಂತ ಕೇಳ್ತೀಯಾ ನನ್ನ? ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವೇನೆ ಜಯಮ್ಮ? ಅಲ್ಲ ಹೆಂಗ ನಮ್ಮ ನೇತ್ರಮ್ಮನು ಆಮೇಲೆ ನಮ್ಮ ಅಪ್ಪನೂ ಜೈಲ್ನಾಗೆ ಕೊಳೆಯಂಗ್ ಮಾಡ್ಬಿಡ್ತಿದ್ದೆ. ಏನಾದ್ರೂ ಅಲಸ್ಮಕ್ಕ ತಿರ್ಗ ಏನಾದ್ರೂ ಒಪ್ಕೊಂಬ್ಲಿಲ್ಲ ಅಂತಂದ್ರೆ ನನಗೆ ಯಾತನ ತಕೊಂಡು ಹಾಕೋಣ ಅಮ್ಮಂಗಾಗಿತ್ತು ಅವತ್ತು. ಏನೋ ಹೋದ್ರೆ ಹೋಗ್ಲಿ, ನನ್ನ ಗಂಡನ ತಂಗಿ ಅಂತ ಹೇಳಿ ಬಿಟ್ಟಿದ್ದೀನಿ ನಿನ್ನ. ಇಲ್ಲಾಂದ್ರೆ ಅವತ್ತೆ ಕತ್ತಿಡ್ದು ಮನೆದಿಂದ ಆಚೆಗೆ ಹಾಕ್ಬಿಡ್ತಿದ್ದೆ ನಿನ್ನ. ಹೋಗು ಮೊದ್ಲು ತಿಂಡಿ ತಿಂದು ದುಡ್ಡು ತಂದು ಬಿಸಾಕು. ಇಲ್ಲಾಂದ್ರೆ ಅಷ್ಟೇನೆ, ನಾನೇನೆ ಕತ್ತಿಡ್ದು ಆಚೆಗೆ ದಬ್ಬಿಡ್ತೀನಿ ನಿನ್ನ. ತಿಂಡಿ ತಿಂದು ಹೋಗ್ತಾ ಇರ್ಬೇಕು ನೀನು ರಾಣಿನು. ಅದ್ಗೆ ಏನದ್ಕೆ ಇವಳು ಮುಂದೆ ನನ್ನ ಹಿಂಗ್ ಬಾಯಿಗೆ ಬಂದಂಗೆ ಬೈತಾ ಇದೀರಲ್ಲ? ನನ್ನ ಮರ್ಯಾದೆ ಏನಾಗಲ್ಲ? ಹಿಂಗೆಲ್ಲ ನೀವು ಮಾತಾಡ್ಬೋದಾ? ನೀ ಮರ್ಯಾದೆ ಬೇರೆ ಕೇಳು. ಅಲ್ಲ ಎದ್ದೇಸ್ಕೆ ಎದ್ದು ಹೋಗ್ರಿ ಅಂತ ಹೇಳಿದ್ಮೇಲೂ ಇಲ್ಲೇ ಕುಕ್ಕರಿಸ್ಕೊಂಡಿದ್ದೀರಾ. ಇನ್ನು ಮರ್ಯಾದೆ ಐತೇನೆ ಜಯಮ್ಮ? ಇನ್ನ ಮರ್ಯಾದೆ ಕೊಡ್ಬೇಕಂತ ಇವಳಿಗೆ. ಹೇ ಮಲ್ಲಿ, ನೀನೇ ನಿಂತ್ಕೊಂಡಿದ್ಯಾ? ಹೋಗು, ನಿನ್ನ ಮಗಳಿಗೆ ಹಾಲು ಕುಡಿಸ್ಬೇಕು ಅಂದಲ್ಲ, ಕರ್ಕೊಂಬಂದು ಹಾಲು ಕುಡ್ಸೋಗು. ಸರಿ ಅತ್ತೆ, ಹೋಗಿ ಕರ್ಕೊಂಬರ್ತೀನಿ. ತಿಂಡಿ ಆಗಿದ್ರೆ ಗುಲಾಬಿಗೆ ಹೇಳ್ರಿ, ಆಕೆ ಮನ್ ತಂದು ಕೊಡ್ತಾಳೆ. ಸರಿ ನಮಗೆ ಗೊತ್ತೈತೆ. ನೀನು ಹೋಗು, ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು. ನಿನ್ ಮಗಳಿಗೆ ಹಾಲು ಕುಡ್ಸು ಮೊದ್ಲು. ಸರಿ ಅತ್ತೆ. ಮಕ ಗೀಕ ತೊಳ್ಕೊಂಡ್ ಕುಕ್ಕೊಂಡಿದ್ಯೋ? ನಂಗೆ ಸುಮ್ಮನೆ ಕುಕ್ಕೊಂಡಿದ್ಯಾ? ಎದ್ದಾಳೇನೆ? ಇನ್ನ ಇಲ್ಲ ಅದಕ್ಕೆ ಈಗ ಹೋಗಿ ತೊಳ್ಕೊಂಬರ್ತೀನಿ ಇರ್ರಿ ಅಲ್ಲಿ ತಿಕ್ಕೊಂಡು. ಈಗ ನೀನ್ ತೊಳ್ಕೊಂಡು ಅಲ್ಲಿ ತಿಕ್ಕೊಂಡು ಬರೋ ಅಷ್ಟೊತ್ತಿಗೆ ಆಗುತ್ತೆ ಇನ್ನ 1 ಗಂಟೆ. ಏನು ಬೇಡ, ಹಂಗೆ ತಿಂದು ಹೋಗು, ಪರವಾಗಿಲ್ಲ. ರಾಣಿ, ನೀನಾದ್ರೂ ಮಕ ಕೈ ಕಾಲು ತೊಳ್ಕೊಂಬಂದೇನೆ ನೀನು, ಅಥವಾ ನಿಮ್ಮ ಅಮ್ಮ ಇನ್ನ ಹಂಗೆ ಇದೆಯೋ? ಅತ್ತೆ, ಹೊರಗಡೆಗೆ ಹೋಗಿ ಹಂಗೇನೆ ಅಲ್ಲಿ ತಿಕ್ಕೊಂಡು ಮುಖ ಕೈ ಕಾಲು ತೊಳ್ಕೊಂಡು ಬಂದೆ ಈಗ ತಾನೇನೆ. ಯಾಕತ್ತೆ?
ಏನು ಇಲ್ಲ, ತಿಂಡಿ ಆಗಿರ್ಬೇಕೇನೋ. ಗುಲಾಬಿ ಅಲ್ಲಿ ಪಲಾವ್ ಏನೋ ಮಾಡ್ತಾ ಇದ್ದಾಳಂತೆ. ಆಗಿದ್ರೆ 2 ತಟ್ಟೆಗೆ ಹಾಕ್ಯಂಬಂದು ನೀನು ನಿಮ್ಮ ಅಮ್ಮ ಏನೋ ತಿಂದು ಜಲ್ದು ಊರಿಗೆ ಹೋಗ್ರಿ ನೀವಿಬ್ರು. ಹೇಳಿದ್ದೀನಿ ಅದೇಸ್ಗೆ ಎದ್ದೋಗ್ರಿ ಅಂತಾನ. ಹೋಗು ಹಾಕ್ಯಂಬರಕ್ ಹೋಗಿ ಆಗಿದ್ರೆ. ಅಯ್ಯೋ ಅತ್ತೆ, ನಾನೇ ಹೋಗಿ ಹಾಕ್ಯಂಬರ್ಬೇಕಾ ತಟ್ಟೆಗೆ? ಅಲ್ಲೇ ಇದ್ದಾಳಲ್ಲ ಗುಲಾಬಿ, ಮನೆ ಕೆಲಸ್ತಾಳು, ಅವಳೇ ತಂದು ಕೊಡ್ತಾಳೆ. ಅವಳಿಗೆ ಹೇಳ್ರಿ. ತಿಂದ್ಬಿಟ್ಟು ಒಂದ್ ಸ್ವಲ್ಪ ತಿದ್ದು ಹೋಗ್ತೀವಿ. ಅವಳಿಗೆ 108 ಕೆಲಸ ಇರ್ತವೆ. ನೀನೇನ್ ಮಾಡ್ತಾ ಇದೀಯ ಇವಾಗ? ಹೋಗಿ ಹಾಕ್ಯಂಬರೋಗು. ಆಕೆ ಬಂದು ಕೊಡ್ಬೇಕಂತಿನ್ನ ಇವ್ರಿಬ್ರಿಗೂ. ತಿಂದು ಸ್ವಲ್ಪ ಹೊತ್ತು ಇರಂಗಿಲ್ಲ, ಹೋಗ್ಬಿಡ್ಬೇಕು ಅಷ್ಟೇನೆ ಊರಿಗೆ ನೀವು. ಹೋಗಿ ಮೊದ್ಲು 20,000 ತಂದು ಲಸ್ಮಕ್ಕನ್ ಕೈ ಕೊಡ್ಬೇಕು. ಆಮೇಲೆ ಇಲ್ದೇ ಇರೋದೆಲ್ಲ ನಾವೇಲೆ ಏನಾದ್ರೂ ಎಡವಟ್ ಮಾಡಿರ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಆ ಲಸ್ಮಕ್ಕ ಇನ್ನೇನಾದ್ರೂ ಕಿತಾಪತಿ ಮಾಡಿ ಹೇಳು ಅಂತ ನನಗೆ ಭಯವಾಗ್ತೈತಿ. ಮೊದ್ಲು ನೀವು ತಿಂಡಿ ತಿಂದು ಹೋಗತ್ ಕಲ್ಕೊಳ್ರಿ. ಅತ್ತಿಗೆ ಏನಕ್ಕೆ ಮಾಡಿರೋ ಒಂದೇ ಒಂದ್ ತಪ್ಪಿಗೆ ನೀವೇನು ನನ್ನ ಮಗಳನ್ನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ಅಲ್ಲ ಪದೇ ಪದೇ ಹೋಗ್ರಿ ಹೋಗ್ರಿ ಅಂತೀಯ. ನನ್ಗೆ ಎಷ್ಟು ಬೇಜಾರಾಗ್ತಿದ್ ಗೊತ್ತಾ ನೀನ್ ಹಿಂಗೆ ಹೇಳ್ತಿದ್ರೆ? ಒಂದೇ ಒಂದ್ ತಪ್ಪಂತೆ, ಒಂದೇ ಒಂದ್ ತಪ್ಪು. ಅದು ಎಷ್ಟು ದೊಡ್ಡ ತಪ್ಪು ಅಂತ ನಿನ್ಗೇನೆ ಗೊತ್ತು. ಅನುಭವಿಸಿರೋರ್ಗೆ, ನನಗೂ ನನ್ನ ಮಗಳಿಗೂ ನಮ್ಮ ಅಪ್ಪಯ್ಯಗೂ ಗೊತ್ತು. ಕಳಮ್ಮ ಯಾಕಮ್ಮ, ಯಾಕೆ ಜಯಮ್ಮನ್ ಬೈತಾ ಇದೀಯ? ಏನ್ ಮಾಡಿಲ್ಲ? ಏನ್ ಮಾಡದಪ್ಪ, ಇವಳು ಮಾಡಿರೋ ಎಡವಟ್ಟಿಂದನ ನೀನು ನೇತ್ರಮ್ಮನೂ ಜೈಲ್ನಾಗೆ ಇರೋ ಪರಿಸ್ಥಿತಿ ಬತ್ತಿತ್ತು. ಹೆಂಗೋ ಅತ್ಲಾಗೆ ಲಸ್ಮಕ್ಕ ಒಪ್ಕೊಂಡಿದ್ಕೆ ಸರಿಯಾತು. ಅವಳೇನಾದ್ರೂ ಒಪ್ಕೆಮಲ್ಲ ಹಿಂಗೆಲ್ಲ ಅನ್ನಿಸ್ಕೊಂಡ್ಮೇಲೆ ಅಂತ ಹೇಳಿದ್ರೆ ಏನೂ ಇಲ್ಲ. ನೀನು ನೇತ್ರಮ್ಮನೂ ಸಾಯತಕನ ಅಲ್ಲೇ ಇರ್ಬೇಕಾಗದು. ಅದಕ್ಕೇನೆ ಇವಳು 20,000 ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ಲು. ಮೊದ್ಲು ಹೋಗಿ ತಂದು ಕೊಡು ಅಂತ ಹೇಳ್ತಾ ಇದ್ದೀನಿ. ಇನ್ನ ಇಲ್ಲೇ ಕುಕ್ಕೊಂಡಿದ್ದಾಳೆ. ಎದ್ದೇಸ್ಕಿ ಎದ್ದು ಹೋಗು ಅಂತ ಹೇಳಿ ರಾತ್ರಿನೇ ಹೇಳಿದೀನಿ. ಇನ್ನ ತಿಂಡಿ ತಿಂದು ಹೋಗ್ತಾಳಂತಿ. ಪಲಾವ್ ಬೇಡ, ನನಗೆ ಚಪಾತಿ ಮಾಡ್ರಿ, ಇಡ್ಲಿ ಮಾಡ್ರಿ ಅಂತ ಹೇಳ್ತಾಳೆ. ಇನ್ನ ತಿಂದು ಹೋಗೋಣ ಅಮ್ಮದ್ ಬಿಟ್ಟು ಅದಕ್ಕೆ ಹೇಳ್ತಿದ್ದೆ, ಹೋಗೋ ತಿಂದು ಜಲ್ದು ಅಂತಾನ. ನೀನ್ ಎಲ್ಗೋಗಿದ್ದಪ್ಪ? ನಾನು ನಿಮ್ ತೋಟದ ಕಡೆಗೆ ಹೋಗಿದ್ದೆ ಕಣಮ್ಮ. ಯಾತೆ ತಾಕಿಯವ್ರೆ ಹೆಂಗ್ ಐತೆ ತೋಟಗಳು ಎಲ್ಲ ಹೆಂಗಿದಾವೆ, ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದಮ್ಮ ನಿನ್ ಗಂಡು ಜೊತೆಗೆ. ಸರಿ, ನಾನು ಒಂದಿಟ ತಿಂಡಿ ತಿಂದು ಹೋಗ್ತೀನಮ್ಮ. ನನಗೊಂದಿಟ್ಟು ಹಾಕ್ಯಂಬರೋ ಹೋಗಿ. ಹೋಗ್ಬೇಕು ನಾನು ಊರಿಗೆ. ಅಯ್ಯೋ ಯಪ್ಪ, ಏನ್ ಹೋಗ್ತೀನಿ ಹೋಗ್ತೀನಿ ಅಂತ ತಾರಾಡ್ತೀಯಪ್ಪ. ಒಂದ್ 2 ದಿವಸ ಇದ್ದು ಹೋಗು ಅಂತಂದ್ರೆ ಹೋಗ್ಲಿ ಇರು. ಇವತ್ತು ಬೈಗಾಗತಕ ಇದ್ದು ಕೋಳಿ ಸಾರೋ ಯಾತನ ಮಾಡ್ತಾಳೆ ಗುಲಾಬಿ, ಉಂಡು ಹೋಗಿವೆ ಅಂತೆ ನೀನು. ಇವತ್ತಿರು ಬೈನಾಗ ಹೋಗಿವೆ ಅಂತೀರಾನ. ಒಂದ್ 2 ಗಂಟೆ 3 ಗಂಟೆ ಹಂಗೆ ಊಟ ಮಾಡ್ಕೊಂಡು ಹೋಗಿವೆ ಅಂತೆ. ಈಗ ಪಲಾವ್ ತಿನ್ನು, ಹಾಕಿ ಬಂದು ಕೊಡ್ತೀನಿ. ಬ್ಯಾಡ ಕಣಮ್ಮ, ಕೋಳಿ ಸಾರು ಬೇಡ, ಕುರಿ ಸಾರು ಬೇಡ, ಏನು ಬೇಡ. ನಾನು ತಿಂಡಿ ತಿಂದು ಹೋಗ್ತೀನಿ, ಸುಮ್ಮನಿರಮ್ಮ. ನನ್ನ ಇರು ಅಂತ ತಡಿಬೇಡ. ನಾನು ಇರಕ್ಕಾಗಲ್ಲ, ಹೋಗ್ಬಿಡ್ಬೇಕು. ಸ್ಯಾನೆ ದಿನ ಆತು ಊರಿಗೆ ಹೋಗಿ. ಸರಿಯಪ್ಪ. ಕೈ ಕಾಲು ಮಕ್ಕ ತೊಳ್ಕೊಂಡಿದ್ಯಾ ಇಲ್ವಾ? ಇಲ್ಲ ಅಂದ್ರೆ ಹೋಗು ತೊಳ್ಕೊಂಬರೋಗು. ಹಂಗೆ ಹಾಕ್ಯಂಬಂದು ಕೊಡ್ತೀನಿ. ರಾಣಿ ಹೋಗಿ 3 ತಟ್ಟೆಗೂ ಹಾಕ್ಯಂಬಂದು ತಕೊಂಬ. ನಮ್ಮ ಅಪ್ಪಯ್ಯಗೂ ನಿನಗೂ ನಿಮ್ಮ ಅಮ್ಮಯ್ಯಗೂ 3 ಜನಕ್ಕೂ ಹಾಕ್ಯಂಬಂದು ಕೊಡು. ನೀನೇನೆ ಗುಲಾಬಿ ಏನ್ ಮಾಡ್ತಾ ಇದ್ದಾಳೋ ಏನೋ, ಒಳಗೆ ಆಗಿರ್ಬೇಕೇನೋ ನೋಡಕ್ ಹೋಗಿ. ಸರಿ ಅತ್ತೆ, ಹೋಗಿ 3 ತಟ್ಟೆಗೆ ಹಾಕ್ಯಂಬತ್ತೀನಿ ತಾತಗೂ ಸೇರಿ. ತಾತ ಕೈ ಕಾಲು ಮುಖ ತೊಳ್ಕೊಂಬರೋಗು, ನಾ ಹಾಕ್ಯಂಬಂದು ಕೊಡ್ತೀನಿ. ಯಪ್ಪ, ಇವತ್ತು ಕೋಳಿ ಸಾರು ಮಾಡ್ತಿದ್ವಿ ಮನೆಯಾಗೆ, ಉಂಡು ಹೋಗ್ಬೋದಾಗಿತ್ತಪ್ಪ. ನೀನಂತೂ ಹೋಗ್ತೀನಿ ಹೋಗ್ತೀನಿ ಅಂತನ ಒಂದೇ ಸಮಕ್ಕೆ ಕುಣಿತಿ ಹಂಗೇನೆ. ಇದ್ದು ಹೋಗ್ಬೋದಾಗಿತ್ತು ಒಂದ್ 2 ದಿವಸ ಇಲ್ಲೇನೆ. ಕೋಳಿ ಸಾರು ಉಂಬೋದೇನು ಕೊಳೆ ಹೋಗಿಲ್ಲ ಬಿಡಮ್ಮ, ಹೋಗ್ತೀನಿ. ಇನ್ನೊಂದ್ ದಿವಸ ಯಾವಾಗ ಬತ್ತೀನಿ. ಇನ್ನೊಂದು 15 ದಿವಸ ಬಿಟ್ಟು ಬತ್ತೀನಿ ಹೇಳು. ಅವಾಗ ಮಾಡಿ ತೀರನ ಉಂಡು ಹೋಗ್ತೀನಿ ಒಂದ್ 2 ದಿವಸ ಇದ್ದು. ಸರಿಯಪ್ಪ, ನಿನ್ ಬಲವಂತ ಮಾಡಕ್ಕಾಗಲ್ಲ. ಹೋಗು ಕೈ ಕಾಲು ಮಕ್ಕ ತೊಳ್ಕೊಂಬರೋಗು. ಅವ್ರ ಅಪ್ಪ ಇನ್ನು ಮಾತ್ರ ಕೋಳಿ ಸಾರು ಮಾಡ್ತೀವಿ ಇದ್ದು ಉಂಡು ಹೋಗು ಅಂತ ಹೇಳ್ತಾರೆ ನಮ್ಮ ಅತ್ತಿಗೆ. ನೋಡಿರ, ನನಗೊಂದಿಷ್ಟು ಮರ್ಯಾದೆನೇ ಕೊಡಲ್ವಲ್ಲ. ತಿಂದು ಹೋಗ್ಬಿಡ್ಬೇಕು ಅಂತ ಎಷ್ಟು ಜೋರ್ ಮಾಡ್ತಾರೆ. ಇರ್ಲಿ ಇರ್ಲಿ, ಏನೋ ನಾನು ತಪ್ಪು ಮಾಡಿದ್ದೀನಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಯಮ್ಮ ಕುತ್ಕೊಳ್ಳಮ್ಮ, ಕುತ್ಕ ಜಲ್ದು ತಿಂದು ಹೋಗೋಣ. ಇಲ್ಲ ಅಂದ್ರೆ ಅಷ್ಟೇನೆ, ಅತ್ತೆ ಇನ್ನು ಏನೇನು ಬೈತಾರೋ ಏನೋ ನಮ್ಮನ್ನ. ಹಿಂಗೆಲ್ಲ ಬೈಸ್ಕೊಂಡು ಇಲ್ಲಿರ್ಬೇಕ ನಾವು? ಜಲ್ದಿ ಹೋಗ್ಬಿಡ್ಬೇಕು ಊರಿಗೆ. ಕುತ್ಕೊಂಡು ತಿನ್ನು. ಎಲ್ಗೋತಾವ ಅಜ್ಜ? ಏನ್ ಮಾಡೋದು ನೋಡು, ನಮ್ಮ ಅತ್ತಿಗೆ ನನ್ನ ಎಷ್ಟು ಜನ ಮಾತಾಡ್ಸರು. ಅಲಸ್ಮ ಕುಂಕುಟಿ ಯಾಕಾದ್ರೂ ಜಗಳ ಮಾಡಿನೋ ಅನ್ನಿಸ್ತೈತಿ. ಅದನ್ನೇ ನೆಪ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ. ಸರಿ ತಿನ್ನಮ್ಮ, ಜಲ್ದಿ ಹೋಗೋಣ. ಅವ ಅಜ್ಜ ಎಲ್ಲ ಕೈ ಕಾಲು ತೊಳ್ಕೊಂಬರಕ್ ಹೋಗ್ಯವನಂತೆ, ಬಂದು ತಿಂತಾನ ಅವ ಅಜ್ಜ. ನಾವು ತಿಂದು ಹೋಗ್ಬಿಡ್ಬೇಕು. ನಮ್ಮ ಅತ್ತಿಗೆ ಕಣ್ಣಿಗೆ ತಿರುಗಿ ಕಾಣಿಸ್ಕೊಂಡ್ರೆ ಅಷ್ಟೇನೆ, ಇನ್ನ ಏನು ಬೈತಾರೋ ಏನೋ. ಅಲ್ಲಮ್ಮ, ನಾವು ಇವ್ರು ಒಳ್ಳೇದಕ್ಕೆ ತಾನೇ ಅವಳು ಕೂಟ ಜಗಳ ಮಾಡಿದ್ದು. ಅದನ್ನ ಅರ್ಥನೇ ಮಾಡ್ಕೊಂತಿಲ್ವಲ್ಲ ಅತ್ತೆ. ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ನಮ್ಮ ಒಳ್ಳೆತನ ಏನು ಅರ್ಥ ಆಗ್ತಿಲ್ಲ ನಮ್ಮ ಅತ್ತಿಗೆ. ಇವಾಗ ನಾವ್ ಏನ್ ಹೇಳಿದ್ರು ನಾವು ಕೆಟ್ಟರಾಗ್ತೀವಿ. ಏನು ಮಾತಾಡ್ಬೇಡ, ಸುಮ್ಮನೆ ತಿನ್ನು ಹೋಗೋಣ ಜಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.